ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ಸ್ ಇಂದೂಸ್ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್. ಈ ವ್ಲಾಗ್ನಲ್ಲಿ ನಾನು ಬ್ಲೌಸ್ ಸ್ಟಿಚ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿ ನಾನು ಮೊದಲಿಗೆ ಬ್ಯಾಕ್ನ ಫ್ರಂಟ್ ಇರುತ್ತಲ್ಲ ಮೇಲ್ಭಾಗದಲ್ಲಿ ಲೈನಿಂಗ್ ಇಟ್ಕೊಂಡು ನಾನು ಫಸ್ಟು ಅಂಚು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಅರ್ಧ ಇಂಚಷ್ಟು ಬಿಟ್ಟು ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಕೆಳಗಡೆ ಫಸ್ಟು ಅಂಚನ್ನ ನಾವು ಅರ್ಧ ಇಂಚು ಬಿಟ್ಟು ಸ್ಟಿಚ್ ಮಾಡ್ಕೊಂಡ್ಮೇಲೆ ಇವಾಗ ನಾವು ಲೈನಿಂಗು ಮತ್ತು ಮೇನ್ ಕ್ಲಾತು ಅದನ್ನು ಓಪನ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ. ಈಗ ಓಪನ್ ಮಾಡ್ಕೊಂಡಿದ್ದೀನಿ. ಇವಾಗ ಒಳಗಡೆ ಕಚ್ಚಾ ಹೊಲ್ದಿರ್ತೀವಲ್ಲ ಆ ಕಚ್ಚಾ ಬಂದು ಲೈನಿಂಗ್ ಮೇಲ್ಗಡೆ ಬರಬೇಕಾಗತ್ತೆ. ಈಗ ನಾವು ಲೈನಿಂಗ್ ಮೇಲೆ ನಾವು ಕಿನಾರಿ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಲೈನಿಂಗ್ ಮೇಲೆ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಆ ರೀತಿ ನಾವು ಎಡ್ಜಸ್ಸಲ್ಲಿ ಸ್ಟಿಚ್ ಹಾಕ್ಕೊಂಡ್ಮೇಲೆ ನಾವು ಇವಾಗ ನೆಕ್ಸ್ಟು ಲೈನಿಂಗ್ನ ಮತ್ತು ಮೇನ್ ಕ್ಲಾತ್ನ ಎರಡೂ ಒಟ್ಟಿಗೆ ಇಡ್ತೀವಿ. ಈಗ ಒಟ್ಟಿಗೆ ಇಟ್ಟು ಲೈನಿಂಗ್ ಮೇಲೆ ಸ್ಟಿಚ್ ಬರೋ ಥರ ಮತ್ತು ಎಲ್ಲೊಂದು ಎಡ್ಜಸ್ಗೆ ಮತ್ತು ಇನ್ನೊಂದು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಅಲ್ಲಿ ನಾನು 3 ಸ್ಟಿಚ್ ಹಾಕಿದ್ದೀನಿ ಎಡ್ಜಸ್ಸಲ್ಲಿ. ಫಸ್ಟ್ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋಕೆ ಒಂದು ಸ್ಟಿಚ್ಚು, ಅದನ್ನು ಓಪನ್ ಮಾಡಿ ಒಂದು ಸ್ಟಿಚ್ಚು, ಈಗ ಮತ್ತೆ ಅದನ್ನು ಫೋಲ್ಡ್ ಮಾಡಿ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಈ ಥರ 3 ಸ್ಟಿಚ್ ಹಾಕ್ಕೊಂಡ್ಮೇಲೆ ಇವಾಗ ನಾವು ಸೈಡ್ಸ್ ಅಟ್ಯಾಚ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಕಿನಾರಿ ಸ್ಟಿಚ್ ಆಯಿತು. ಇವಾಗ ನಾನು ಸೈಡ್ಸ್ ಅಟ್ಯಾಚ್ ನೋಡಿ ಕರೆಕ್ಟಾಗಿ ಬಂದಿದೆ ಅಲ್ಲೆಲ್ಲ ಸ್ಟಿಚಿಂಗು. ಇವಾಗ ಸೈಡ್ಸಲ್ಲಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲೂ ನಾವು ಹೇಳ್ಕೊಳ್ಬಾರ್ದು ಕ್ಲಾತ್ನ ನೀಟಾಗಿ, ಸುಮ್ಮನೆ ಜಸ್ಟ್ ಹಾಗೇ ನಾವು ಮೇನ್ ಕ್ಲಾತ್ ಮೇಲೆ ಲೈನಿಂಗ್ನ ಕೂರಿಸಿ ನಾವು ಸ್ಟಿಚ್ ಮಾಡಬೇಕಾಗತ್ತೆ. ನಾನು ಎಲ್ಲೂ ಎಳಿತಿಲ್ಲ. ನನ್ನ ಹೊಲಿಯೋದನ್ನು ನೀವು ಒಂದು ಸಲ ಅಬ್ಸರ್ವ್ ಮಾಡಿ. ನಾನು ಎಲ್ಲಿ ಕ್ಲಾತ್ ಎಳ್ಕೊಳ್ತಾ ಇಲ್ಲ. ನಾವು ಎಳ್ಕೊಂಡ್ರೆ ಏನಾಗುತ್ತೆ, ರಿಂಕಲ್ ಬರುತ್ತೆ, ಅವಾಗ ನೀಟಾಗಿ ಕೂರಲ್ಲ. ಅದಕ್ಕೋಸ್ಕರ ನಾನು ಜಸ್ಟ್ ಹಾಗೇ ನಾವು ಮೇನ್ ಕ್ಲಾತ್ ಮೇಲೆ ನಾವು ಲೈನಿಂಗ್ ಇಟ್ಟು ನಾವು ಹಾಗೆ ರೀತಿ ಸ್ಟಿಚ್ ಮಾಡ್ತಾಯಿದ್ದೀವಿ ಅಷ್ಟೇ ನೋಡಿ. ಇಲ್ಲಿ ಫುಲ್ಲು ಎಲ್ಲ ಕಡೆಗೂ ಒಂದು ಸ್ಟಿಚಸ್ ಹಾಕಿದ್ದೀನಿ ಅಷ್ಟೇ. ಇದಾದಮೇಲೆ ಈಗ ನಾವು ಬ್ಯಾಕ್ ಸೈಡಲ್ಲಿ ಫುಲ್ಲು ಎಲ್ಲ ಕಡೆ ಒಂದು ಸ್ಟಿಚ್ ಹಾಕ್ಕೊಂಡಿದ್ದೀವಿ. ಈಗ ನೋಡಿ ಸೈಡ್ಸ್ ನಾನು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂತಲೇ ನಾನು ಓವರ್ಲಾಕ್ ಮಾಡಿಸ್ತಾ ಇಲ್ಲ. ಇದು ಥ್ರೆಡ್ ಏನು ಬರೋದಿಲ್ಲ, ಕ್ಲಾತ್ ಚೆನ್ನಾಗಿದೆ. ಹಾಗಾಗಿ ನಾನು ಲೈನಿಂಗ್ ಮೆಜರ್ಮೆಂಟ್ ಎಷ್ಟಿತ್ತು ಅಷ್ಟೇ ಲೈನಿಂಗ್ ಕಟ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾಸ್ ಒಂದು ಮೇನ್ ಕ್ಲಾತಲ್ಲಿ ಒಂದು ಅರ್ಧ ಇಂಚಷ್ಟು ಆ ಕಡೆ ಈ ಕಡೆ ನಾನು ಎಕ್ಸ್ಟ್ರಾ ತೊಗೊಂಡಿದ್ದೆ. ಆ ಅರ್ಧ ಇಂಚಸ್ನ ಲೈನಿಂಗ್ ಮೇಲೆ ಬರೋ ಥರ ಒಂದೊಂದು ಸ್ಟಿಚ್ ಹಾಕ್ಕೊಳ್ತೀನಿ ಅಷ್ಟೇ. ಏಕೆ ಸೈಡ್ಸಲ್ಲಿ ಫಿನಿಶಿಂಗ್ ನೀಟಾಗಿರಲಿ, ಯಾವುದೇ ಕಾರಣಕ್ಕೂ ಸ್ಟಿಚ್ಗಳು ಅದು ಥ್ರೆಡ್ಗಳು ಬರಬಾರ್ದು ಅಂತ ಅಷ್ಟೇ ನೋಡಿ. ಈ ರೀತಿ ನಾನು ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಳ್ತೀನಿ. ಎರಡೂ ಕಡೆ ಸ್ಟಿಚಿಂಗ್ ಹಾಕ್ಕೊಂಡಾಯಿತು. ಇವಾಗ ಎಕ್ಸ್ಟ್ರಾಸ್ ಕ್ಲಾತ್ ಏನಿದೆ ಅದನ್ನೆಲ್ಲ ಕಟ್ ಮಾಡಿ ನಾನು ತೆಗಿತಾ ಇದ್ದೀನಿ ನೋಡಿ. ಬ್ಯಾಕ್ ತೋರಿಸ್ತೀನಿ ನೋಡಿ. ಇಲ್ಲೆಲ್ಲೂ ರಿಂಕಲ್ ಬಂದಿಲ್ಲ, ನೀಟಾಗಿ ಎಲ್ಲ ಕಡೆ ಕರೆಕ್ಟಾಗಿ ಕೂತಿದೆ. ಒಂದು ಸಲ ಚೆಕ್ ಮಾಡ್ಕೊಳ್ತೀನಿ, ಹಿಂದಗಡೆ ತಿರುಗಿಸ್ಕೊಂಡು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ತೀನಿ. ಎಲ್ಲೂ ರಿಂಕಲ್ ಇಲ್ಲ, ಕರೆಕ್ಟಾಗಿತ್ತು. ಸೊ ಅದಕ್ಕೆ ಇವಾಗ ಮೇನ್ ಕ್ಲಾತ್ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ಕೆಲವರು ಕಟ್ಟಿಂಗಲ್ಲೇ ನಾವು ಒಟ್ಟಿಗೆ ಕಟ್ ಮಾಡಿ ಇಟ್ಕೊಳ್ತಾರೆ. ಮೆಜರ್ಮೆಂಟ್ಲು ಮತ್ತು ಲೈನಿಂಗ್ ಕ್ಲಾತ್ ಎರಡು ಒಟ್ಟಿಗೆ ಕಟ್ ಮಾಡಿ ಸ್ಟಿಚ್ ಮಾಡ್ತಾರೆ. ಸುಮ್ಮನೆ ಏನಕ್ಕೆ ಅಕಸ್ಮಾತ್ ಒಂದು ಸ್ವಲ್ಪ ಶಾರ್ಟೇಜ್ ಆಗಿಬಿಟ್ರು ಅದು ರಿಸ್ಕ್ ಕೆಲಸ ಬೇಡ ಅಂತೇಳಿ ನಾನು ಎಕ್ಸ್ಟ್ರಾ 1 ಇಂಚಷ್ಟು ಎಕ್ಸ್ಟ್ರಾನೇ ಬಿಟ್ಟಿರ್ತೀನಿ ನಾನು ಕ್ಲಾತ್ನ. ಬೇಕಿದ್ರೆ ಆಮೇಲೆ ನಾವು ಕಟ್ ಮಾಡ್ಕೊಂಡು ತೆಕ್ಕೊಳ್ಬೋದು ಅಂತ ನೋಡಿ. ಇವಾಗ ಕರೆಕ್ಟಾಗಿದೆ ಎಲ್ಲ ಕಡೆಯೂ, ಎಲ್ಲೂ ರಿಂಕಲ್ ಇಲ್ಲ. ಫಿನಿಶಿಂಗ್ ನೋಡಿ, ಫಿನಿಶಿಂಗ್ ಕೂಡ ನೀಟಾಗಿ ಬಂದಿದೆ. ಈಗ ಬ್ಯಾಕ್ ಸೈಡ್ದೆಲ್ಲ ಸ್ಟಿಚಿಂಗ್ ಆಗಿದೆ. ನೀವು ಫ್ರಂಟ್ ಸೈಡ್ ನಾವು ಸ್ಟಿಚ್ ಮಾಡ್ಕೊಳ್ಳೋಣ. ನಾವು ಫ್ರಂಟ್ ಸೈಡ್ ಏನು ಮಾಡಬೇಕು ಅಂತಂದರೆ ಮೇನ್ ಕ್ಲಾತ್ನ ಬ್ಯಾಕ್ ಸೈಡ್ಗೆ ಸೀದಾ ತೊಗೊಂಡಿದ್ವಿ. ಇಲ್ಲಿ ನಾವು ಉಲ್ಟಾ ತೊಗೊಳ್ಬೇಕಾಗತ್ತೆ. ಮೇನ್ ಕ್ಲಾತ್ನ ಉಲ್ಟಾ ಇಟ್ಕೊಂಡು ಅದ್ರ ಮೇಲೆ ನಾವು ಲೈನಿಂಗ್ನ ಕೂರಿಸ್ಕೊಳ್ಬೇಕು. ಬ್ಯಾಕಲ್ಲಿ ಮತ್ತು ಸ್ಲೀವಲ್ಲಿ ಎರಡರಲ್ಲೂ ಹೆಂಗೆ ಮಾಡಬೇಕು ಅಂತಂದರೆ ಅದನ್ನು ಮೇನ್ ಕ್ಲಾತ್ನ ಸೀದಾ ಇಟ್ಕೊಳ್ಬೇಕು, ಉಲ್ಟಾ ಇಟ್ಕೊಳ್ಬಾರ್ದು. ಸೀದಾ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ ಇಟ್ಕೊಂಡು ಅದನ್ನು ಉಲ್ಟಾ ಮಾಡ್ತೀವಿ, ಹಾಗಾಗಿ ಅದನ್ನು ಸೀದಾ ಇಟ್ಕೊಳ್ಬೇಕಾಗತ್ತೆ. ಫ್ರಂಟ್ ಪೀಸ್ ಸ್ಟಿಚಿಂಗ್ ಮಾಡುವಾಗ ನಾವು ಮೇನ್ ಕ್ಲಾತ್ನ ಉಲ್ಟಾ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ ಕ್ಲಾತ್ನ ಇಟ್ಟು ನಾವು ಸುತ್ತಲೂ ಸ್ಟಿಚ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ನೋಡಿ ಫ್ರಂಟಲ್ಲಿ ಎರಡೂ ಕಡೆ ಒಟ್ಟಿಗೆ ನಾನು ಸ್ಟಿಚ್ ಮಾಡ್ಕೊಳ್ತಾ ಇಲ್ಲ. ಒಂದು ಸೈಡ್ನ ಸ್ಟಿಚ್ ಮಾಡ್ಕೊಂಡ್ಮೇಲೆ ಇನ್ನೊಂದು ಸೈಡ್ ಸ್ಟಿಚ್ ಮಾಡ್ತಾಯಿದ್ದೀನಿ. ಇವಾಗ ಒಂದು ಸೈಡ್ ಸ್ಟಿಚಿಂಗು ಆಗಿದೆ. ಇವಾಗ ಇನ್ನೊಂದು ಕಡೆ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ತಾಯಿದ್ದೀನಿ. ಎಡ್ಜಸ್ಸಲ್ಲಿ ಕಿನಾರಿ ಸ್ಟಿಚ್ನ ಸುತ್ತಲೂ ಹಾಕ್ಕೊಂಡು ಬರ್ತೀನಿ ನೋಡಿ. ನೀಟಾಗಿ ಈ ಥರ ಸೇಮ್ ಇಲ್ಲೂ ಅಷ್ಟೇ ಆ ಕಡೆ ಈ ಕಡೆ ಅರ್ಧ ಇಂಚಷ್ಟು ಬಿಟ್ಕೊಂಡಿದ್ದೀನಿ. ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀನಿ. ಅಬ್ಸರ್ವ್ ಮಾಡಿ ಅಲ್ಲಿ ನೀವು, ನಾವು ಲೈನಿಂಗ್ ಕ್ಲಾತ್ನ ಮೆಜರ್ಮೆಂಟಿಗೆ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡಿದ್ದೀವಿ. ಎಕ್ಸ್ಟ್ರಾ ಕ್ಲಾತು ಮೇನ್ ಕ್ಲಾತಲ್ಲಿ ನಾವು ಎಕ್ಸ್ಟ್ರಾ ಒಂದು ಅರ್ಧ ಇಂಚಷ್ಟು ಬಿಟ್ಕೊಂಡಿದ್ದೀವಿ ಅಷ್ಟೇ. ಅದನ್ನು ಫೋಲ್ಡ್ ಮಾಡಿ ನಾವು ಸ್ಟಿಚ್ ಮಾಡ್ತೀವಿ, ಅದಕ್ಕೋಸ್ಕರ ನೋಡಿ. ಇವಾಗ ಫುಲ್ಲು ಸ್ಟಿಚ್ ಮಾಡಿದ್ದೀನಿ. ನಿಮ್ಗೆ ಇವಾಗ ಉಲ್ಟಾ ತೋರಿಸ್ತೀನಿ ನೋಡಿ. ಎಲ್ಲ ಫುಲ್ ಸ್ಟಿಚ್ ಆಗಿದೆ ನೋಡಿ. ಇರ್ತೀನಿ ನಾನು ನೋಡ್ಕೊಳ್ತೀನಿ, ಎಲ್ಲ ರಿಂಕಲ್ ಬಂದಿದ್ದರೆ ನಾನು ಅಲ್ಲೇ ಸರಿ ಮಾಡ್ಕೊಂಡು ಬಿಡ್ತೀನಿ. ಎಲ್ಲೂ ರಿಂಕಲ್ ಬಂದಿಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ಎಕ್ಸ್ಟ್ರಾ ಕ್ಲಾತ್ ಏನಿತ್ತು ಅದನ್ನೆಲ್ಲ ಕಟ್ ಮಾಡಿ ನಾನು ರಿಮೂವ್ ಮಾಡಿಬಿಡ್ತಾಯಿದ್ದೀನಿ ನೋಡಿ. ನಾನು ಎಕ್ಸ್ಟ್ರಾ ಬಿಟ್ಕೊಂಡಿರ್ತೀನಿ ಒಂದು ಅರ್ಧ ಇಂಚಷ್ಟು 1 ಇಂಚಷ್ಟು ನಾನು ಎಕ್ಸ್ಟ್ರಾ ಬಿಟ್ಕೊಂಡಿರ್ತೀನಿ. ಅದನ್ನೆಲ್ಲ ಕಟ್ ಮಾಡಿ ನಾನು ರಿಮೂವ್ ಮಾಡಿಬಿಡ್ತಾಯಿದ್ದೀನಿ.
ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಪಾರ್ಟ್ 1 ಮತ್ತು ಪಾರ್ಟ್ 2 ಎರಡು ಡಿವೈಡ್ ಮಾಡಿದ್ದೀನಿ. ಏಕೆಂದರೆ ಫುಲ್ಲು ಲಾಂಗ್ ಆಗುತ್ತೆ ವೀಡಿಯೋ. ಒಂದರಲ್ಲೇ ನಿಮ್ಗೆ ಹಾಕಿದ್ರೆ ನಿಮಗೂ ಬೋರ್ ಅನಿಸ್ಬಿಡುತ್ತೆ, ಮತ್ತು ಅರ್ಥವೂ ಆಗೋಲ್ಲ ಸ್ಟಿಚ್ ಮಾಡೋದು ನಾನು ನಿಮಗೆ. ಹಾಗಾಗಿ ನಾನು ಪಾರ್ಟ್ 1 ಪಾರ್ಟ್ 2 ಎರಡು ಡಿವೈಡ್ ಮಾಡಿದ್ದೀನಿ. ನೀವು ನಿಧಾನಕ್ಕೆ ಕೂತ್ಕೊಂಡು ಪದೇ ಪದೇ ನೋಡಿ, ಅದನ್ನು ನೋಡಿ ನೀವು ಪ್ರಾಕ್ಟೀಸ್ ಮಾಡಿ ಮನೇಲಿ, ನಿಮ್ಗೆ ಖಂಡಿತ ಅದು ಬರುತ್ತೆ. ನೋಡಿ ಇವಾಗ ಎಲ್ಲನೂ ನಾನು ಎಕ್ಸ್ಟ್ರಾ ಕ್ಲಾತ್ ಇತ್ತಲ್ಲ ಅದೆಲ್ಲ ಕಟ್ ಮಾಡಿ ತಕ್ಕೊಂಡ್ಮೇಲೆ ಈಗ ಆ ಕಡೆ ಈ ಕಡೆ ಒಂದು ಅರ್ಧ ಇಂಚಷ್ಟು ನಾನು ಬಿಟ್ಕೊಂಡಿದ್ನಲ್ಲ ಬಟ್ಟೆ, ಅದನ್ನು ಕೂಡ ನಾನು ಸ್ಟಿಚ್ ಮಾಡ್ಕೊಂಡ್ಬಿಡ್ತೀನಿ. ಎರಡು ಕಡೆ ಕಟ್ ಮಾಡ್ಕೊತೀನಿ, ಅರ್ಧ ಇಂಚಷ್ಟು ಮಾತ್ರ ಬಿಟ್ಕೊಂಡು ಇವಾಗ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ ಲೈನಿಂಗ್ ಕ್ಲಾತ್ ಮೇಲೆ ಬರೋ ಥರ ಒಂದು ಅರ್ಧ ಇಂಚಷ್ಟು ಫೋಲ್ಡ್ ಮಾಡಿ ನಾನು ಸ್ಟಿಚ್ ಮಾಡ್ತೀನಿ. ಏಕೆ ಫಿನಿಶಿಂಗ್ ನೀಟಾಗಿರುತ್ತೆ, ನಾವು ಓವರ್ಲಾಕ್ ಮಾಡಿಸೋಂಥ ಅವಶ್ಯಕತೆಯೂ ಇರೋದಿಲ್ಲ. ಯಾರೂ ಕೇಳೋಲ್ಲ, ನನ್ನ ಹತ್ರಕ್ಕೆ ಬರೋ ಕಸ್ಟಮರ್ಗಳು ಯಾರೂ ಓವರ್ಲಾಕ್ ಮಾಡಿಕೊಡಿ ಅಂತ ಕೇಳಲ್ಲ, ಯಾಕೆಂದರೆ ನೀಟಾಗಿರುತ್ತೆ ಅದು ಫಿನಿಶಿಂಗು. ನೋಡಿ ಇವಾಗ ಏನು ಮಾಡಬೇಕು ಅಂತಂದರೆ ಡಾಟ್ಸ್ಗಳು ಹಿಡಿಬೇಕು. ಈಗ 3 ಡಾಟ್ಸ್ ಇರುತ್ತಲ್ಲ, ಅದೇ ನಾನು ಉಕ್ಸ್ಪಟ್ಟಿ ಹತ್ರ ಬರುತ್ತಲ್ಲ ಡಾಟ್ಸು, ಅದೆರಡನ್ನೂ ಈ ಕಡೆ ಸೈಡ್ ಆ ಕಡೆ ಸೈಡ್ ಎರಡು ಒಟ್ಟಿಗೆ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಶಾರ್ಪಾಗಿ ಮಾಡಬೇಕು ಸ್ಟಾರ್ಟಿಂಗ್ ಬರೋವಾಗ. ಆಮೇಲೆ ಒಂದು ಅರ್ಧ ಇಂಚಷ್ಟು ಒಳಗಡೆಗೆ ಬಂದು ಅಲ್ಲಿ ರಫ್ ಮಾಡ್ಕೊಳ್ತೀನಿ ಸೆಂಟ್ರಲ್ ಕರೆಕ್ಟಾಗಿ, ಸ್ಟಿಚ್ ರಿಮೂವ್ ಆಗಬಾರ್ದು ಅಂತ. ಮತ್ತು ಹಾಗೆ ಅದನ್ನು ಕ್ಲೋಸ್ ಮಾಡ್ಕೊಳ್ತೀನಿ ಇನ್ನೊಂದು ಸೈಡ್ ಬಂದರೆ. ಇವಾಗ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಇಲ್ಲಿ ನಾವು ಕಟ್ಟಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಕಟ್ಟಿಂಗ್ ಮಾಡಿದಾಗ ಇವಾಗ ಏನಾಯಿತು ನೋಡಿ, ಇಲ್ಲಿ ಕಟ್ಟಿಂಗ್ ಮಾಡಿದಾಗ 2 ಪೀಸ್ ಆಗಿದೆ. ಇವಾಗ ಒಂದೊಂದು ಸೈಡ್ ಆಲ್ರೆಡಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ, ಒಂದು ಡಾಟ್ಸ್ ಇಟ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಡಾಟ್ಸು ಕೆಳಗಡೆ ಡಾಟ್ಸ್ ಬರುತ್ತಲ್ಲ, ಅದನ್ನು 1/4 ಇಂಚಷ್ಟು ಬಿಟ್ಕೊಂಡು ನಾನು ನೀಟಾಗಿ ಹಾಗೆ ಟ್ರಯಾಂಗಲ್ ಶೇಪಲ್ಲಿ ಶಾರ್ಪ್ ಬರೋ ಥರ ನೀಟಾಗಿ ಹಾಗೆ ಸ್ಟಿಚ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಡಬಲ್ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ, ಏಕೆಂದರೆ ಅದು ಓಪನ್ ಆಗಬಾರ್ದು. ಸೊ ಇಲ್ಲಿ 1/4 ಇಂಚ್ ಬಿಟ್ಟಿರ್ತೀವಲ್ಲ, ಅದನ್ನು ಹಾಗೆ ಸ್ವಲ್ಪ ಫೋಲ್ಡ್ ಮಾಡಿಬಿಟ್ಟು ಇನ್ನೊಂದು ಸ್ಟಿಚ್ನ ಮಾಡ್ಕೊಳ್ತೀನಿ ನಾನಿಲ್ಲಿ. ಇವಾಗ ಒಂದು ಸೈಡ್ದಾಗಿದೆ. ಇವಾಗ ಇನ್ನೊಂದು ಸೈಡ್ ಸೇಮ್ ಅದೇ ಥರನೇ ಸ್ಟಿಚ್ ಮಾಡ್ಕೊಂಡು ನೋಡಿ, ಶೇಪ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ 3ನೇದು ಡಾಟ್ಸು, ಈಗ 2 ಡಾಟ್ಸ್ ಆಗಿದೆ. ಈಗ ಇನ್ನೊಂದು ಡಾಟ್ಸ್ ಇದೆಯಲ್ಲ, ಅದನ್ನು ನಾವು ಕೆಳಗಡೆ ಹೊಲ್ದಿರ್ತೀವಲ್ವ, ಅದಕ್ಕೆ ಸ್ಟ್ರೈಟಾಗಿ ಇಟ್ಕೊಂಡು 3ನೇ ಡಾಟ್ಸ್ ಆರ್ಮೋಲ್ ಹತ್ರ ಡಾಟ್ಸ್ ಹಾಕ್ಕೊಂಡ್ರೆ ನೋಡಿ ಶೇಪ್ ಎಷ್ಟು ಚೆನ್ನಾಗಿ ಬಂದು ಕೂತ್ಕೊಳ್ತಿದೆ ಅಂತ. ಸೇಮ್ ಇದನ್ನು ಇದೇ ರೀತಿಯೇ ಮಾಡ್ಕೊಳ್ಬೇಕು. ಇಲ್ಲೂ ಕೂಡ ನಾನು ಬರೀ 1 ಡಾಟ್ಸ್ ಹಾಕ್ಕೊಂಡಿದ್ದೀನಿ, ಇನ್ನು 2 ಡಾಟ್ಸು ಬ್ಯಾಲೆನ್ಸ್ ಇದೆ. ನೋಡಿ ಆ 2 ಡಾಟ್ಸಲ್ಲಿ ಕೆಳಗಡೆ ಇವಾಗ ಇದಕ್ಕೆ ನಾನು 1/4 ಇಂಚಷ್ಟು ತೊಗೊಂಡಿದ್ನಲ್ಲ, ಆ ಮೆಜರ್ಮೆಂಟ್ ಸುಮ್ಮನೆ ಹಾಗೆ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಆ 1/4 ಇಂಚಷ್ಟು ಅಲ್ಲಿ ಸ್ಟಿಚ್ ಮಾಡಿಕೊಂಡು ತೋರಿಸ್ತೇನೆ ನಿಮ್ಗೆ. ನಿಧಾನಕ್ಕೆ ನಾನು ತೋರಿಸ್ತಾ ಇದ್ದೀನಿ, ಎಲ್ಲೂ ನಾನು ತುಂಬ ಫಾಸ್ಟ್ ಮಾಡೋಕ್ಕೆ ಹೋಗಲಿಲ್ಲ. ನೋಡಿ ಇವಾಗ 2 ಸ್ಟಿಚ್ ಆಗಿದೆ. ಇವಾಗ ಇನ್ನೊಂದು ಸ್ಟಿಚ್ ಹಾಕಬೇಕಾಗತ್ತೆ. ನಾನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಡ್ತೀನಿ. ನೋಡಿ ಇನ್ನೊಂದು ಸಲ ಸ್ಟಿಚ್ ಮಾಡ್ತೀನಿ ಅದ್ರ ಮೇಲೇ. ಇದು ಮಾಡಿದ್ಮೇಲೆ ಇವಾಗ ಇನ್ನೊಂದು ಸ್ಟಿಚ್ ಆರ್ಮೋಲ್ ಹತ್ರ ಒಂದು ಸ್ಟಿಚ್ ಬ್ಯಾಲೆನ್ಸ್ ಇದೆ, ಅದನ್ನು ಕರೆಕ್ಟಾಗಿ ಸ್ಟ್ರೈಟಾಗಿ ತೊಗೊಂಡು ಆರ್ಮೋಲ್ ಹತ್ರ 1/4 ಇಂಚಷ್ಟು ಬಿಟ್ಟು ಸ್ಟಿಚ್ ಮಾಡ್ಕೊಳ್ತೀನಿ. ಇವಾಗ ಡಾಟ್ಸ್ ಎಲ್ಲ 2 ಕಡೆ ಡಾಟ್ಸ್ ರೆಡಿ ಇದೆ ನೋಡಿ, ಒಂದು ಲೆಫ್ಟ್ ಸೈಡು ಒಂದು ರೈಟ್ ಸೈಡ್ ಎರಡೂ ರೆಡಿ ಆಯಿತು. ನೆಕ್ಸ್ಟ್ ಬಂದು ಕ್ರಾಸ್ ಬೆಲ್ಟ್ ಹೊಲ್ಕೊಳ್ತಾ ಇದ್ದೀನಿ. ಕ್ರಾಸ್ ಬೆಲ್ಟ್ನ 2 ಪೀಸ್ ಬಂದು ಮೇನ್ ಕ್ಲಾತ್ ಹಾಕ್ಕೊಳ್ತಾ ಇದ್ದೀನಿ, 1 ಪೀಸ್ ಬಂದು ಲೈನಿಂಗ್ ಕ್ಲಾತ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ಇದು ಉಲ್ಟಾ ಇದೆ, ಅದನ್ನು ನಾನು ಉಲ್ಟಾ ಮೇಲ್ಗಡೆ ಬರೋ ಥರ ಸೀದಾ ಒಳಗಡೆ ಹೋಗೋ ಥರ ಮರ್ಚ್ಕೊಂಡು ಅದ್ರ ಮೇಲೆ ಲೈನಿಂಗ್ ಕ್ಲಾತ್ ಇಟ್ಕೊಂಡು ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ 3 ಬಟ್ಟೆ ಇಟ್ಕೊಂಡಿದ್ದೀನಿ ನೋಡಿ, ಅದು 2 ಒಳಗಡೆ ಇರೋದು ಸೀದಾ ಇದೆ, ಮೇಲ್ಗಡೆ ಇರೋದು ಅದು ಉಲ್ಟಾ ಇದೆ. ಅದ್ರ ಮೇಲೆ ಲೈನಿಂಗ್ ಕ್ಲಾತ್ ಹಾಕ್ಕೊಂಡು ಇಲ್ಲಿ ಒಂದು ಸೈಡ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸೇಮ್ ಇದು ಅದೇ ಥರ ಓಪನ್ ಮಾಡಿಕೊಂಡು ಉಲ್ಟಾ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ ಉಲ್ಟಾ ಮೇಲ್ಗಡೆ ಬರಬೇಕು, ಮೇನು ಫ್ರಂಟ್ ಪೀಸ್ ಮೇಲ್ಗಡೆ ಪೀಸ್ ಬಂದು ಒಳಗಡೆ ಹೋಗಬೇಕು. ಇವಾಗ ನಾನು ಇಲ್ಲಿ ಅಪೋಸಿಟೇ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಸೈಡ್ ದೊಡ್ಡ ಪೀಸ್ ಬಂದಿತ್ತು, ಒಂದು ಕಡೆ ಚಿಕ್ಕ ಪೀಸ್ ಬಂದಿದ್ದೆಲ್ಲ ಕ್ರಾಸ್ ಬೆಲ್ಟಲ್ಲಿ. ಈಗ ನಾವು ಸ್ಟಿಚಿಂಗ್ ಮಾಡುವಾಗ ಫಸ್ಟ್ ನಾವು ಚಿಕ್ಕ ಪೀಸ್ ತೊಗೊಂಡ್ರೆ ಆಪೋಸಿಟ್ ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಕೊಳ್ಬೇಕಾಗತ್ತೆ. ಸ್ಲೀವು ಅಷ್ಟೇ, ಇದು ಕ್ರಾಸ್ ಬೆಲ್ಟು ಅಷ್ಟೇ. ಸ್ಲೀವಲ್ಲಿ ಫ್ರಂಟ್ ಹೊಲ್ಕೊಂಡ್ರೆ ಫಸ್ಟು ಫ್ರಂಟೇ ಇಟ್ಕೊಂಡು ಹೊಲ್ಕೊಳ್ತೀವಿ ಆಪೋಸಿಟಾಗಿ. ನಿಮ್ಗೆ ಹೊಲಿಯುವಾಗ ನಾನು ಹೇಳ್ತೀನಿ ಅದನ್ನು. ಸೇಮ್ ಕ್ರಾಸ್ ಬೆಲ್ಟು ಹಂಗೇ ನೋಡಿ ಆಪೋಸಿಟ್ ಬರೋ ಥರನೇ ನಾವು ಸ್ಟಿಚ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಗೆ ಕಟಿಂಗ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ 2 ಕೂಡ ಒಂದೇ ಮೆಜರ್ಮೆಂಟ್ ಇದೆ, 2 ದೊಡ್ಡದೇ ಬಂದಿದೆ. ಇವಾಗ ನಾನು ಓಪನ್ ಮಾಡಿಕೊಂಡು ಸಿಂಗಲ್ ಪೀಸ್ ಮೇಲೆ ಸ್ಟಿಚ್ ಹಾಕ್ಕೊಳ್ಬೇಕು. ಸಿಂಗಲ್ ಪೀಸ್ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ತೀನಿ, ಅದ್ರ ಮೇಲೆ ಕಿನಾರಿ ಸ್ಟಿಚ್ ಹಾಕ್ಕೊಳ್ತೀನಿ. ಇದು ಕೂಡ ಅದೇ ಥರ ಓಪನ್ ಮಾಡಿಕೊಂಡು 6 ಸೈಡಲ್ಲ, ದೊಡ್ಡ ಸೈಡ್ ಬರುತ್ತಲ್ಲ, ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಇಡ್ತೀವಲ್ಲ ಆ ಸೈಡ್ ನೋಡಿ, ಈ ಕಡೆ ಸೈಡಲ್ಲ ಈ ಕಡೆ ಸೈಡು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಇಡ್ತೀವಲ್ಲ ದೊಡ್ಡ ಸೈಡು, ಅದನ್ನು ಆಪೋಸಿಟ್ ಮಾಡಿಕೊಂಡು ಇಲ್ಲೂ ಕೂಡ ಸಿಂಗಲ್ ಪೀಸ್ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ತೀನಿ.
ನೋಡಿ ಇವಾಗ ಒಂದು ಲೆಫ್ಟು ಒಂದು ರೈಟು ಎರಡು ಕೂಡ ರೆಡಿ ಇದೆ ಕ್ರಾಸ್ ಬೆಲ್ಟು. ಇವಾಗ ಏನು ಮಾಡಬೇಕು ನಾವು ಅಂತಂದರೆ ಫ್ರಂಟಲ್ಲಿ ನಾವು ಹೊಲ್ಕೊಂಡಿರ್ತೀವಲ್ಲ ಅದಕ್ಕೆ ನಾವು ಅಟ್ಯಾಚ್ ಮಾಡಿ ನೋಡಿ ಇವಾಗ ಕರೆಕ್ಟಾಗಿ ಈ ಥರ ಮರ್ಚ್ಕೊಂಡು ಹೊಲಿದ್ರೆ ಆ ಥರ ಬರುತ್ತೆ ಅಂತ ತೋರಿಸಿದ್ದೀನಿ ಅಷ್ಟೇ. ಈಗ ಡಬಲ್ ಪಟ್ಟೆ ಇರುತ್ತಲ್ಲ, ಡಬಲ್ ಪಟ್ಟೆ ಹೊಲ್ದಿರ್ತೀವಲ್ಲ ನಾವು, ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ ಸ್ಟಾರ್ಟಿಂಗ್ ನಾವು ಹೊಲಿಯುವಾಗ ದೊಡ್ಡ ಮೆಷರ್ಮೆಂಟ್ ಇರುತ್ತಲ್ಲ, 3.5 ಇಂಚ್ ತೊಗೊಂಡಿರ್ತೀವಲ್ಲ, ಆ 3.5 ಇಂಚಷ್ಟು ನಾವು ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನು 2 ಪೀಸ್ ಬಂದು ನಾವು ಫ್ರಂಟ್ ಪೀಸಲ್ಲಿ ಸ್ಟಾರ್ಟಿಂಗಲ್ಲಿ ಹಿಂಭಾಗದಲ್ಲಿ ಇಟ್ಕೊಂಡು ನಾನು ಸ್ಟಿಚ್ ಮಾಡ್ಕೊಳ್ತೀನಿ. ಇವಾಗ ಇನ್ನೂ ಒಂದು ಸೈಡ್ ಇರುತ್ತಲ್ಲ ಅದನ್ನು ಮೇಲ್ಭಾಗಕ್ಕೆ ತೊಗೊಳ್ತೀನಿ ಕ್ರಾಸ್ ಬೆಲ್ಟ್ನ. ಅದು ಸೇಮ್ 2 ಬಟ್ಟೆನ ಅದ್ರ ಮೇಲೆ ಇಟ್ಕೊಂಡು ಹೊಲಿಬೇಕಾಗುತ್ತೆ. ಒಂದು ಸೈಡ್ ಬಂದು 2 ಬಟ್ಟೆನ ತೆಗೆದು ಕೆಳಗಡೆ ಇಟ್ಕೊಳ್ಬೇಕು. ನೋಡಿ ಇದು ಲೆಫ್ಟ್ ಸೈಡ್ ನಾನು ಹೊಲಿತಾ ಇರೋದು, ಅದು ರೈಟ್ ಸೈಡ್ಗೆ ಬಂದು ಕೆಳಗಡೆ ಇಟ್ಕೊಂಡು ಹೊಲಿಬೇಕಾಗುತ್ತೆ. ಈ ಲೆಫ್ಟ್ ಸೈಡಿಗೆ ಬಂದು ನಾವು ಮೇಡೆ ಇಟ್ಕೊಂಡು ಹೊಲಿಬೇಕಾಗುತ್ತೆ. ನೋಡಿ ಇದನ್ನು ಮೇಡೆ ಇಟ್ಕೊಂಡು ಆ ರೀತಿ ಸುಮ್ಮನೆ ಹಾಗೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಆಲ್ರೆಡಿ ಕ್ರಾಸ್ ಬೆಲ್ಟ್ನ ನಾನು ಮೇನ್ ಕ್ಲಾತ್ಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇವನ್ನ ಓಪನ್ ಮಾಡಿದಾಗ ಈ ರೀತಿ ಇರುತ್ತೆ. ಇವಾಗ ನಾವೇನು ಮಾಡಬೇಕು ಅಂದರೆ ಶೋಲ್ಡರಿಂದ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾವಿಲ್ಲಿ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡಿರ್ತೀವಲ್ಲ ಅದ್ರ ಮೇಲೇ ಎಕ್ಸ್ಟ್ರಾ ಇನ್ನೊಂದು ಕ್ಲಾತ್ ಇತ್ತಲ್ಲ ಒಂದು ಕ್ಲಾತ್ನ ಅದ್ರ ಮೇಲೆ ನೀಟಾಗಿ ಕೂರಿಸಿ ನಾವು ಸ್ಟಿಚ್ ಮಾಡಬೇಕಾಗತ್ತೆ. ಇಲ್ಲಿ ಎಡ್ಜು ಬರೋ ಸ್ಟಿಚ್ ಮಾಡಬೇಡಿ, ಕೂರಿಸ್ಕೊಂಡು ಸ್ಟಿಚ್ ಮಾಡಬೇಡಿ. ಒಂದು 1/4 ಇಂಚಷ್ಟು ಮುಂದಕ್ಕೆ ಬಿಟ್ಟು ನಾವು ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಬಿಕಾಸ್ ನಾವು ಓಪನ್ ಮಾಡಿದಾಗ ಏನಾಗುತ್ತೆ ಈಕ್ವಲಾಗಿ ಕಾಣಿಸುತ್ತೆ. ಕ್ರಾಸ್ ಬೆಲ್ಟು ಮತ್ತು ಫ್ರಂಟ್ ಪೀಸು ಅಟ್ಯಾಚ್ ಮಾಡಿರ್ತೀವಲ್ಲ ಅದೆರಡು ಕರೆಕ್ಟಾಗಿ ಕಾಣಿಸುತ್ತೆ. ಸೇಮ್ ಇದನ್ನು ಇದೇ ಥರನೇ ನೋಡಿ ನಾವು ಅದನ್ನು ಫೋಲ್ಡ್ ಮಾಡಿಕೊಂಡು ಕ್ರಾಸ್ ಬೆಲ್ಟ್ ನೋಡಿ ಫಿನಿಶಿಂಗ್ ನೋಡಿ ಈ ಕಡೆ ಎಲ್ಲೂ ಕಚ್ಚನೇ ಕಾಣಿಸ್ತಾ ಇಲ್ಲ, ಆ ರೀತಿ ನೀಟಾಗಿ ಕವರ್ ಆಗಿದೆ. ಈ ಥರ ನಾವು ಫೋಲ್ಡ್ ಮಾಡ್ಕೊಂಡು ನೋಡಿದ್ರೆ ಕಚ್ಚ ಎಲ್ಲೂ ಕಾಣಿಸಲ್ಲ, ಕಚ್ಚ ಬಂದು ಒಳಗಡೆ ಹೊಟ್ಟೋಗ್ಬಿಡುತ್ತೆ. ನೋಡಿ ಇಲ್ಲಿ ಸ್ವಲ್ಪ ಬಿಟ್ಕೊಂಡು 1/4 ಇಂಚಷ್ಟು ಬಿಟ್ಕೊಂಡು ನಾನು ಇಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ. ನಿಮ್ಗೆ ತೋರಿಸ್ತಾ ಇದ್ದೀನಿ ಬಟ್ ನಿಮ್ಗೆ ಅದು ಗೊತ್ತಾಗ್ತಿಲ್ಲ. ಇವಾಗ ಇಲ್ಲಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ಏನಾಗುತ್ತೆ, ಇವಾಗ ನಾವು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಎರಡನ್ನೂ ಅಟ್ಯಾಚ್ ಮಾಡಬೇಕಾಗುತ್ತೆ. ಫ್ರಂಟ್ ಪೀಸು ರೆಡಿ ಆಗಬೇಕು ಅಂದರೆ ಕ್ರಾಸ್ ಬೆಲ್ಟ್ ಆಯಿತು, ಲೈನಿಂಗ್ ಅಟ್ಯಾಚ್ ಆಯಿತು. ನೆಕ್ಸ್ಟ್ ಬಂದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಮಾಡ್ಕೊಳ್ಬೇಕು. ಕೆಲವ್ರು ಏನು ಮಾಡ್ತಾರೆ ಅಂದರೆ ಲೆಫ್ಟ್ ಸೈಡು ಉಕ್ಸ್ ಬರೋ ಥರ ಹಾಕ್ಕೊಳ್ತಾರೆ ಉಕ್ಸ್ ಪಟ್ಟಿನ. ನಾವೇನು ಮಾಡ್ತೀವಿ ಅಂದರೆ ರೈಟ್ ಸೈಡು ಉಕ್ಸ್ ಪಟ್ಟಿ ಬರೋ ಥರ ಹಾಕ್ಕೊಳ್ತೀವಿ. ಇಲ್ಲಿ ನಾನು ಹೇಳಿದ್ನಲ್ಲ ನಿಮಗೆ ಓವರ್ಲಾಕ್ ನಾನು ಮಾಡಲ್ಲ ಅಂತ, ಆ ರೀತಿ ಓಪನ್ ಮಾಡ್ಕೊಂಡಾಗ ಇದು ಒಳಗಡೆ ಹೋಗಿರುತ್ತೆ ಕ್ರಾಸ್ ಬೆಲ್ಟದು ಬಟ್ಟೆ ಎಕ್ಸ್ಟ್ರಾ ಕ್ಲಾತು, ಒಳಗಡೆ ಹಾಗೆ ತಳ್ಳಿಬಿಟ್ಟು ನಾನು ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡ್ತೀನಿ. ನೋಡಿ ಇಲ್ಲಿ ಏಕೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಅದು ನಾನು ಪೂರ್ತಿ ಓಪನ್ ಮಾಡ್ಕೊಳ್ಳಲ್ಲ, ಅದು ಮೇಲ್ಗಡೆದು ಎಷ್ಟಿರುತ್ತೋ ಅಷ್ಟಕ್ಕೆ ಕೆಳಗಡೆ ಕ್ರಾಸ್ ಬೆಲ್ಟನ್ನು ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡ್ತೀನಿ. ಇದಿಷ್ಟು ಆದಮೇಲೆ ಇವಾಗೇನು ನೆಕ್ಸ್ಟು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ. ನೋಡಿ ಇವಾಗ ರೈಟ್ ಸೈಡಿಗೆ ಬಂದು ನಮಗೆ ಉಕ್ಸ್ ಪಟ್ಟಿ ಬರುತ್ತೆ, ಉಕ್ಸ್ ಹಾಕ್ಕೊಳ್ತೀನಿ. ಲೆಫ್ಟ್ ಸೈಡ್ ಬಂದು ದಾರ ಹಾಕ್ಕೊಳ್ತೀನಿ, ಡಬಲ್ ಪಟ್ಟಿ ಬರುತ್ತೆ. ಇಲ್ಲಿ ನಾನು ಡಬಲ್ ಪಟ್ಟಿಗೆ ಒಂದು 3 ಇಂಚಷ್ಟು ಬಟ್ಟೆ ತೊಗೊಳ್ತೀನಿ. ಸಿಂಗಲ್ ಪಟ್ಟಿ ಅಂದರೆ ಉಕ್ಸ್ ಹಾಕ್ತೀವಲ್ಲ ಆ ಸೈಡು ಅದಕ್ಕೊಂದು 2 ಇಂಚಷ್ಟು ಬಟ್ಟೆ ತೊಗೊಳ್ತೀನಿ. ನಾನು ಕಟ್ ಮಾಡಿ ತೊಗೊಳ್ತಾ ಇದ್ದೀನಿ ನೋಡಿ. ಉಕ್ಸ್ ಪಟ್ಟಿಗೆ ಬಂದು ಒಂದು 2 ಇಂಚಷ್ಟೇ ಸಾಕು ಬಟ್ಟೆ. ಅದು ರೈಟ್ ಸೈಡು, ನಾವು ಬಲಗಡೆಯಿಂದ ನಾವು ಉಕ್ಸ್ ಹಾಕ್ಕೊಳ್ತೀವಿ, ಹಾಗಾಗಿ ರೈಟ್ ಸೈಡ್ ನಾನು ಉಕ್ಸ್ ಪಟ್ಟಿನ ಇಟ್ಕೊಳ್ತೀನಿ. ಕೆಲವರು ಎಡಗಡೆಯಿಂದನೂ ಇಡ್ತಾರೆ, ಬಟ್ ಅದು ಹಾಕ್ಕೊಳ್ಳೋಕ್ಕೆ ಉಕ್ಸ್ ಹಾಕ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಅದು ಯಾರೋ ಕೆಲವರು ಮಾಡೋದು, ಎಲ್ಲರೂ ಆ ಥರ ಮಾಡಲ್ಲ. ಜಾಸ್ತಿ ಎಲ್ಲರೂ ಮಾಡೋದೇನು ಅಂತಂದರೆ ರೈಟ್ ಸೈಡೇ ಉಕ್ಸ್ ಪಟ್ಟಿ ಇಡ್ತಾರೆ. ಇಲ್ಲಿಗೆ ನಾನು 2 ಇಂಚಷ್ಟು ತೊಗೊಂಡು ನೋಡಿದ್ರೆ ಡಬಲ್ ಫೋಲ್ಡ್ ಮಾಡಿಕೊಂಡು ಒಂದು ಎಡ್ಜಸ್ ಇರೋ ಒಂದು 1/4 ಇಂಚಷ್ಟು ಬಿಟ್ಟು ನಾನು ಸ್ಟಿಚ್ ಮಾಡ್ಕೊಳ್ತೀನಿ. ಯಾವುದೇ ನಾವು ಹೊಲಿಬೇಕಾದ್ರೂ ಫುಲ್ಲು ಎಡ್ಜು ಹೊಲಿಲೇಬಾರ್ದು, ನಾವು ಒಂದು 1/4 ಇಂಚಷ್ಟು ಬಿಟ್ಟು ನಾವು ಹೊಲ್ಕೊಳ್ಬೇಕು. ಒಂದು ಅರ್ಧ ಇಂಚ್ 1/4 ಇಂಚಷ್ಟು ಬಿಡ್ತಾರೆ, ಯಾಕೆ ಅದು ಪಿಂಚ್ಕೋಬಾರ್ದು ಬಟ್ಟೆ ಅನ್ನೋದಕ್ಕೋಸ್ಕರ. ನೋಡಿ ಈ ಥರ ಮತ್ತೆ ಓಪನ್ ಮಾಡಿಕೊಂಡು ನಾವಿಲ್ಲಿ ಎಕ್ಸ್ಟ್ರಾ ಬಟ್ಟೆ ತೊಗೊಂಡು ಒಂದು 2 ಇಂಚಷ್ಟು ಕಟ್ ಮಾಡಿ ಹೊಲ್ಕೊಂಡಿದ್ದೀವಲ್ಲ ಆ ಪಟ್ಟಿ ಮೇಲೆ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಅದನ್ನು ಉಲ್ಟಾ ಮಾಡಿ ಮತ್ತೆ ಫೋಲ್ಡ್ ಮಾಡಿ ಲೈನಿಂಗ್ ಕ್ಲಾತ್ ಮೇಲೆ ಆ ಬಟ್ಟೆ ಬರೋ ಥರ ಒಂದು ಎಡ್ಜಸ್ಗೆ ಒಂದು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಅಲ್ಲಿಗೆ ಸಿಂಗಲ್ ಪಟ್ಟಿ ರೆಡಿಯಾಗಿದೆ. ಸಿಂಗಲ್ ಪಟ್ಟಿ ಅಂತಂದರೆ ಏನು, ಉಕ್ಸ್ ಹಾಕ್ಕೊಳ್ತೀವಲ್ಲ ಆ ಸೈಡ್ಗೆ ಸಿಂಗಲ್ ಪಟ್ಟಿ, ಅದು ಉಕ್ಸ್ ಹಾಕ್ಕೊಳ್ಳೋ ಸೈಡು. ಇದು ಕ್ಲಿಯರ್ ಆಗಿದೆ. ಇವಾಗ ನೆಕ್ಸ್ಟು ನಾವು ಡಬಲ್ ಪಟ್ಟಿ ಹೊಲ್ಕೊಳ್ಬೇಕಾಗತ್ತೆ. ಈ ಡಬಲ್ ಪಟ್ಟಿಗೆ ಒಂದು 3 ಇಂಚಷ್ಟು ಬಟ್ಟೆ ತೊಗೊಳ್ತೀನಿ ನಾನು. ಈಗ ಅಲ್ಲಿ ಆಲ್ರೆಡಿ 2 ಇಂಚಷ್ಟು ಬಟ್ಟೆ ತೊಗೊಂಡು ನಾನು ಸ್ಟಿಚ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಸ್ವಲ್ಪ ದೊಡ್ಡ ಬಟ್ಟೆನೇ ತೊಗೊಳ್ತೀನಿ. ಕೆಲವರು ಲೈನಿಂಗು ಹಾಕ್ಕೊಳ್ತಾರೆ, ಕೆಲವರು ಮೇನ್ ಕ್ಲಾತ್ನ ಹಾಕ್ಕೊಳ್ತಾರೆ. ಅದರಲ್ಲಿ ಏನು ಲೈನಿಂಗ್ ಹಾಕ್ಕೊಂಡ್ರೆ ಏನು ಸ್ವಲ್ಪ ಗಟ್ಟಿ ಬರುತ್ತೆ ಅಂತ ಇಲ್ಲಿ ನಾನು ಮೇನ್ ಕ್ಲಾತ್ನೇ ಹಾಕ್ಕೊಳ್ತಾ ಇದ್ದೀನಿ. ನೋಡಿ 3 ಇಂಚಷ್ಟು ನಾನು ಬಟ್ಟೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಇದ್ರ ಮೇಲ್ಗಡೆ ಬರೋ ಥರ ಇಟ್ಟು ನಾನು ಅದನ್ನು ಉಲ್ಟಾ ಮಾಡಿಕೊಂಡು ನೋಡಿ ಕೆಳಗಡೆ ಹೋಗಬೇಕು. ಡಬಲ್ ಪಟ್ಟಿ ನಾವು ಪಟ್ಟಿ ಇಟ್ಕೊಂಡಿದ್ದೀವಲ್ಲ, ಈ ಮೇಲ್ಗಡೆಗೆ ಬಂದು ಸಿಂಗಲ್ ಪಟ್ಟಿಗೆ ಡಬಲ್ ಪಟ್ಟಿ ಹೊಲಿಯುವಾಗ ಏನು ಮಾಡಬೇಕು, ಪಟ್ಟಿನ ಕೆಳಗಡೆ ಹಾಕ್ಕೊಂಡು ಅದ್ರ ಮೇಲೆ ಬ್ಲೌಸ್ ಪೀಸ್ ಇಟ್ಟು ಅದ್ರ ಕೆಳಗಡೆ ಬರೋ ಥರ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಕೆಳಗಡೆ ನೋಡಿ ಎಡ್ಜಸ್ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ, ಫಿನಿಶಿಂಗ್ ನೀಟಾಗಿ ಬರುತ್ತೆ ಆವಾಗ. ಇವಾಗ ನೋಡಿ ಓಪನ್ ಮಾಡಿ
ನಾವು ಆಲ್ರೆಡಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿರೋದ್ರಿಂದ ಅದು ನೀಟಾಗಿ ಕೆಳಗಡೆ ಕವರ್ ಆಗಬೇಕು. ನಾವು ಸ್ಟಿಚ್ ಮಾಡ್ಕೊಳ್ಳುವಾಗ ಅಬ್ಸರ್ವ್ ಮಾಡಬೇಕು. ನೋಡಿ, ಹಿಂದಗಡೆ ನೋಡಿಕೊಂಡು ನಾವು ಸ್ಟಿಚ್ ಮಾಡಬೇಕು. ಇಲ್ಲಾಂದರೆ ಅರ್ಧಕ್ಕೇ ನಾವು ಸ್ಟಿಚ್ ಮಾಡ್ಕೊಂಡ್ಬಿಡ್ತೀವಿ. ಅದನ್ನು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಅದು ನೀಟಾಗಿ ಕವರ್ ಆಗಬೇಕಲ್ಲಿ. ಆ ರೀತಿ ನಾವು ಸ್ಟಿಚ್ ಇಲ್ಲ ನಾನು ಡಬಲ್ ಸ್ಟಿಚ್ ಹಾಕ್ಕೊಳ್ತೀನಿ. ನೋಡಿ, ಇಲ್ಲಿ 2 ಸ್ಟಿಚ್ ಹಾಕ್ಕೊಳ್ತಾ ಇನ್ನೊಂದು 1/4 ಇಂಚಷ್ಟು ಬಿಟ್ಟು ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಬೇಕಾಗುತ್ತೆ. ಅಲ್ಲಿಗೆ ಡಬಲ್ ಪಟ್ಟಿನೂ ರೆಡಿಯಾಗಿದೆ. ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಎರಡೂ ರೆಡಿಯಾಗಿದೆ. ಇದು ನನ್ನ ಪಾರ್ಟ್ 1 ಆಗಿದೆ. ನೆಕ್ಸ್ಟ್ ಪಾರ್ಟ್ 2 ಬರುತ್ತೆ, ಅದನ್ನು ವಾಚ್ ಮಾಡಿ. ಥ್ಯಾಂಕ್ ಯು.